ಅದಕ್ಕಾಗಿ ಒಬ್ಬ ಜಾನಪದ ಕವಿ ಒಂದು ಮಾತು ಹೇಳ್ತಾನೆ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ. ನೋಡ್ರಿ ಎಷ್ಟು ಚಂದ ಹೇಳ್ತಾನೆ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸವರಿಗೆ ಚಿಂತೆ ನನಗಿಲ್ಲ, ಕಸವರಿಗೆ ಚಿಂತೆ ನನಗಿಲ್ಲ. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಒಬ್ಬ ಜಾನಪದದ ಒಂದು ನುಡಿ ಇದು. ಅವ ಏನ್ ಹೇಳ್ತಾನ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸವರಿಗೆ ಚಿಂತೆ ನನಗಿಲ್ಲ, ಕಸವರಿಗೆ ಚಿಂತೆ ನನಗಿಲ್ಲ. ನೋಡ್ರಿ, ಮಗಳು ಬೆಳೆದು ನಿಂತಾಳ, ಮದುವೆ ವಯಸ್ಸಿಗೆ ಬಂದಾಳ, ಒಳ್ಳೆ ಗುಣವಂತಿ ಅದಾಳ, ಏನ್ರಿ ನೋಡ್ಲಿಕ್ಕೆ ಬಹಳ ರೂಪವಂತಿ ಅದಾಳೆ, ಅಟ್ಟೆ ಸೌಂದರ್ಯವಂತಿ ಅದಾಳಲ್ಲ ಮಗಳು. ಮನೆಯಾಗಂದ ತಂದೆ ತಾಯಿ ವಿಚಾರ ಮಾಡ್ತಿರಲಿ ನೀವು, ನಿಮ್ಮ ಮನ್ಯಾಗ ವಿಚಾರ ಮಾಡ್ತಿರಲ್ರಿ, ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಗ ನೀವೆಲ್ಲ ವಿಚಾರ ಮಾಡ್ತಿರಲ್ಲ, ಏನ್ರಿ ಮಗಳರೇ ದೊಡ್ಡಕ್ಕೆ ಆದ್ಲು, ಮಗಳಿಗೆ ಅಂದ ಎಂಥವ್ನಿಗೆ ಕೊಡಬೇಕು. ಅವಾಗ ಗಂಡು ಹೇಳ್ತಾರೆ, ನನ್ನ ಮಗಳಿಗೆ ಡಾಕ್ಟ್ರಿಗೆ ಕೊಡಬೇಕು, ಯಾಕೆ ನೀ ಏನು ಪೇಷಂಟ್ ಇದೆ ಏನ್ರಿ, ಏನು ಮಗಳ ಪೇಷಂಟ್ ಅಳ. ನಾವೆಲ್ಲ ವಿಚಾರ ಮಾಡ್ತೀವಿಲ್ಲ, ಮಗಳಿಗೆ ಅಂದ ಯಾರಿಗೆ ಕೊಡಬೇಕು, ಮಗಳಿಗೆ ಅಂದ ಒಬ್ಬ ಡಾಕ್ಟ್ರಿಗೆ ಕೊಡಬೇಕು, ಒಬ್ಬ ಇಂಜಿನಿಯರಿಗೆ ಕೊಡಬೇಕು, ಏನ್ರಿ ಒಬ್ಬ ದೊಡ್ಡ ವ್ಯಾಪಾರಿ ಕೊಡಬೇಕು, ಮಗಳನ್ನು ಒಬ್ಬ ರಾಜಕಾರಣಿಗೆ ಅಂದ ಕೊಡಬೇಕು, ಒಟ್ಟು ಮಗಳನ್ನು ದೊಡ್ಡ ಶ್ರೀಮಂತರ ಮನೆಗೆ ಅಂದ ಕೊಡಬೇಕು. ಯಾಕ ಮಗಳನ್ನೇ ಆ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟೇವತ್ತಂದ್ರ ಏನ್ರಿ ತಂದೆ ತಾಯಿ ಮೇಲೆ ಪ್ರೀತಿಗಾಗಿ ಆ ಮನೆಯಂದು ನೀವು ಮಾಡ್ತಿರಿಲ್ಲ ಏನ್ರಿ. ಈಗ ಗಂಡ ಜಳಕಕ್ಕೆ ಹೊಂಟಿದ್ನ ತಿಳ್ಕೋರಿ, ಜಳಕ ಮಾಡಾಕೆಂದ ಅಂಗಿ ಸಿಗಿಸಿ ಬಚ್ಚಲ್ದಾಗ ಹೋತಾನ. ಯಾವಾಗಿಂದ ಅಂಗಿ ಸಿಗಿಸಿಂದ ಬಾತ್ರೂಮ್ನಾಗ ಹಾದ್ನ ತಿಳ್ಕೊಂಡ್ರೆ ನೀವು ಹೆಣ್ಮಕ್ಳು ಏನು ಮಾಡ್ತೀರಿ, ಏನು ಮಾಡ್ತೀರಿ, ಆ ಕಡೆ ಕಡೆ ಅವ್ನು ಬಾಗಿಲು ಹಾಕೋತಾನ, ಸುಮ್ಮ ಕುಂದ್ರದು ಬಚ್ಚಲ್ದು. ಬಾಗಿಲು ಹಾಕದ್ನತ್ತಂದ್ರೆ ಹೆಣ್ಮಕ್ಳಿಂದ ಬಂದು ಅವನ ಶರ್ಟಿನ ಕಿಸೆದಾಗ 2 ಬಟ್ ಹಾಕೋದು, ಹಾಕ್ತಿರಿಲ್ಲ. 2 ಬಟ್ ಹಾಕಿ ಒಂದು 500 ರೂಪಾಯಿ ತೆಗೆದು ಅದನ್ನು ಒಯ್ದು ಸೀರೆಯಾಗ ಮಡಿಚಿಟ್ರಿ ಅಂತಂದ್ರೆ ಮುಗಿತು. ಮಾಡ್ತಿರಲ್ಲ ಕಳತನ. ಯಾವಾಗಿಂದ 500 ರೂಪಾಯಿ ತೆಗೆದಿಟ್ಟು ಅದನ್ನು ಒಯ್ದಂದು ಸೀರೆಯಾಗಿಟ್ಟಂದ ಅದು ಪಾಪ ಮೈ ತಗೊಂಡು ಬಂದು ಅದು ಅಂಗಿ ಹಾಕ್ಕೊಂಡು ಮೊದಲು ಕಿಸೆದಾಗ ಕೈ ಹಾಕ್ತಾನ, ಕೈ ಹಾಕಿ ಮೊದಲು ರೊಕ್ಕ ಎಣಸ್ತ, 500 ರೂಪಾಯಿ ಕಮ್ಮಿ ಅವ. ಪಾಪ ಹೆಂಡತಿಗೆ ಅಂತ ಕೇಳ್ತಾನೆ, ಏನ ಇದ್ರಾಗಿನ ರೊಕ್ಕ ಇಕ್ಕ ತಕ್ಕೊಂಡಿದ್ದೇನು, ಪಾಪ ಅವನಿಗೆ ಬೆದರ್ಸೋದು, ನನಗೇನು ಹೇಳಿ ಇಟ್ಟಿದೆ ಎಣ್ಣಿ ಎಣಿಸಿಟ್ಟಿದ್ದೇನು, ಅಲ್ಲ ಈಗ ಕಿಸೆದಾಗಿತ್ತು ನನಗೇನು ಗೊತ್ತಾ. ಯಾವಾಗ ಅವನಿಗೆ ಬೆದರಿಸಿ ಬಿಟ್ರಿ ಪಾಪದ ತಲೆ ತುರಿಸುವ ತಿರುಗಾಡ್ತಂದು ಸಂಜೆತನ. ಇದು 500 ರೂಪಾಯಿ ಎಲ್ಲಿ ಹೋಯ್ತು, ನಾ ಏನು ಗುಟ್ಕ ತಿಂದಿಲ್ಲ, ಸಿಗರೇಟ್ ಸೇದಿಲ್ಲ, ಏನೂ ಮಾಡಿಲ್ಲ, ಎಲ್ಲಿ ಹೋದು ಎಲ್ಲಿ ಹೋದು ಎಲ್ಲಿ ಹೋದು ಚಂತನ ಎಲ್ಲರೂ ಕಳೆದಿರ್ಬೇಕು ಬಿಡೋ ತಿರ್ಸಿ ಪಾಪ ಸಮಾಧಾನ ಮಾಡ್ಕೊಂಡು ಸುಮ್ಮ ಕುಂದ್ರು. ಇವೆಲ್ಲ ರೊಕ್ಕ ಗೊಳೆ ಮಾಡೋದು. ಯಾವಾಗಿಂದ ತವ್ರ ಮನೆಗಿಂದ ಹೋಗಿ ಬರ್ತೀನಿ ತಿಳ್ಕೊಂಡಂದು ಅನ್ರಿ, ತವ್ರ ಮನೆಗಿಂದ ಹೋಗಿ ಒಂದು 4-5 ದಿವಸದಿಂದ ಇದ್ದು ನೀವೇನು ರೊಕ್ಕ ಒಯ್ದಿರ್ತಿರಲ್ಲ ಅದೇ ರೊಕ್ಕದಾಗಿನಿಂದ ಒಂದು ಸಾಮಾನು ಮಾಡಿಸ್ಕೊಂಡು ಬರೋದು. ಹೋಗಿ ನಮ್ಮವು ಬ್ಯಾಡಲಕ್ಕೆ ನನ್ನ ಕೊಳ್ಳ ನಕ್ಲಸ್ ಮಾಡಿಸ್ಯಾಳ ಏನ್ರಿ, ಇದೇ ಗಂಡಂದೇ ರೊಕ್ಕ ಕಳು ಮಾಡ್ಕೊಂಡು ಹೋಗಿ. ಯಾವಾಗಿಂದ ಗಂಡನ ರೊಕ್ಕದಿಂದ ಕಳುವು ಮಾಡ್ಕೊಂಡ ಹೋಗಿ ತವ್ರ ಮನೆಗಿಂದ ಹೋಗಿ ಅಲ್ಲಿಂದ ಏನಾರ ತಗೊಂಡು ಬಂದು ಇದು ನಮ್ಮ ಮೌ ಮಾಡಿಸ್ಯಾಳ ನಮ್ಮ ಅಪ್ಪ ಮಾಡಿಸ್ಯಾನ ತಗೊಂಡು ಹೇಳ್ತೀವಲ್ಲ, ಅದರ ಸಲುವಾಗಿ ನಂತಾರೆ ಏನತ್ತ, ಮಗಳನ್ನ ಶ್ರೀಮಂತ ಮನೆತನಕ್ಕಿಂತ ಯಾಕೆ ಕೊಡ್ಬೇಕಂತೀವಿ ತಿಳ್ಕೊಂಡಂದ್ರ, ಏನ್ರಿ ಮಗಳಿಂದ ನನಗೆ ಸಂಪತ್ತು ತಂದು ಕೊಡ್ತಾಳೇನು ಏನ್ರಿ, ನಮ್ಮ ಮನೆತನಕ್ಕಿಂತ ಏನ್ರಿ ತಂದು ಕೊಡ್ತಾಳೇನಂತ ಆಸೆದಿಂದನೇ ನಾವು ಮಗಳಿಗೆ ಒಂದು ದೊಡ್ಡ ಶ್ರೀಮಂತರ ಮನೆಗೆ ಕೊಡ್ಬೇಕನ್ನಕತ್ತೀವಿ. ಇಲ್ದ ಇದ್ರೆ ಅಂತೀವೇನ್ರಿ. ಆದ್ರೆ ನೀವೆಲ್ಲ ತಿಳ್ಕೊಂಡಂಗದ ಇಲ್ಲಿ ಹೆಣ್ಮಗಳಲ್ಲಿಲ್ಲ. ಅವಳು ಏನಂತಾಳ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸವರಿಗೆ ಚಿಂತೆ ನನಗಿಲ್ಲ. ನೋಡು, ಮಗಳಿಗೆ ನಿಮ್ಮಂಗೆಂದ ಡಾಕ್ಟರ್ ಕೊಡ್ಬೇಕಲ್ಲಿಲ್ಲ, ನಿಮ್ಮಂಗೆಂದ ಇಂಜಿನಿಯರಿಂಗ್ ಕೊಡ್ಬೇಕಂತ ತಗೊಂಡಲ್ಲಿಲ್ಲ, ನಿಮ್ಮಂಗೆಂದ DC ಕೊಡ್ಬೇಕಂತ ತಗೊಂಡು ಅಲ್ಲಿಲ್ಲ. ಹಾಗಾದ್ರೆ ಮಗಳನ್ನ ಯಾರಿಗೆ ಕೊಡ್ಬೇಕಂತ ತಗೊಂಡಂತಾಳತ್ತಂದ್ರೆ ಒಬ್ಬ ಕಸವರಿಗೆ ತಯಾರು ಮಾಡತಕ್ಕಂಥ ಕೊರವೇರವನ್ನ ಕೊಡ್ಬೇಕಂತಾರ, ಭಜಂತಿರ್ನು ಅಂತಾರ, ಕೊರವೇರ ತಗೊಂಡಂತಾರ ಏನ್ರಿ. ಯಾವಾಗ ಈಗ ಇತ್ತಿತ್ತಾಗ ಭಜಂತ್ರಿ ತಗೊಂಡು ಕರೀತಾರ, ಮಗಳನ್ನ ಒಬ್ಬ ಇಂಜಿನಿಯರಿಂಗ್ ಕೊಡ್ಬೇಕಲ್ಲಿಲ್ಲ, ಒಬ್ಬ ಡಾಕ್ಟರಿಗೆ ಅಂತ ಕೊಡ್ಬೇಕಲ್ಲಿಲ್ಲ. ಹಾಗಾದ್ರೆ ಮಗಳನ್ನ ಯಾರಿಗೆ ಕೊಡ್ಬೇಕಂತಾಳ, ಒಬ್ಬ ಕಸವರಿಗೆ ತಯಾರು ಮಾಡತಕ್ಕಂಥ ಒಬ್ಬ ಕೊರವೇರವನ್ನ ಕೊಡ್ಬೇಕಂತಾಳ. ಯಾಕೆ ಕೊರವೇರನ್ನು ಕೊಡ್ಬೇಕಂತಾಳ,
ನನ್ನ ಮಗಳನ್ನೇ ಅಂದ ಒಬ್ಬ ಕೊರಿವರವನಿಗೆ ಅಂದ ಕೊಟ್ಟಿನಿ ಎತ್ತಿಕೊಂಡಂದ್ರ ನನ್ನ ಮನಿತನಕ್ಕೆ ಅಂದ ಕಸಬರಿಗೆ ಚಿಂತೆ ಇರಲಿ. ಯಾಕ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನಂತ ನೋಡ್ರಿ. ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನ. ಕಸಬರಿಗೆ ಆಸೆಗಾಗಿ ಅಂದ ಹೆಂಗ ಮಗಳನ್ನ ಒಬ್ಬ ಕೊರಿವರವನಿಗೆ ಅಂದ ಕೊಡ್ಬೇಕಂತಕೊಂಡಂತಾಳಲ್ಲ, ಇಲ್ಲಿ ಹಂಗಲ್ಲ. ಇದು ಸುಮ್ಮನೆ ದೃಷ್ಟಾಂತ ಕೊಡ್ತಾರೆ. ಆದ್ರೆ ಇಲ್ಲಿ ನಿಜವಾಗಿರ್ತಕ್ಕಂಥ ಮಗಳು ಒತ್ತುಕೊಂಡ್ರೆ ಯಾರು? ಮಗಳಂದ್ರೆ ಯಾರ್ರಿ? ಎಲ್ಲರ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳಲ್ಲ. ಅವಳು ಹೇಳ್ತಕ್ಕಂಥದ್ದು ಯಾವ ಮಗಳು ಒತ್ತುಕೊಂಡ ಕೇಳಿದ್ರೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳಲ್ಲ, ಒಳಗಿರ್ತಕ್ಕಂಥ ಮನಸ್ಸು ಅನ್ನುವಂಥದ್ದು ಏನೈತಲ್ಲ, ಮನಸ್ಸು ಅನ್ನುವಂಥ ಮಗಳದ. ಮನಸ್ಸ ನೀವು ಇಟ್ಕೊಂಡು ಕುಂದಿರ್ತೀನಿ ಅಂದ್ರೆ ಕುಂದ್ರಂಗಿಲ್ಲ. ಅದು ಮನಸ್ಸ ಕೊಡ್ಲೇಬೇಕು. ಯಾರಿಗೆ ಕೊಡ್ಬೇಕು? ಮೊದಲೇ ವಿಚಾರ ಮಾಡಿ ಅಂತ ಕೊಡ್ಬೇಕಲ್ರಿ. ಮನಸ್ಸ ನೀವು ಎಷ್ಟು ಫಾಸ್ಟ್ ಅದ ತಗೊಂಡು ಕೇಳಿದ್ರ ಏನ್ರಿ, ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ಮನಸ್ಸು ಎಷ್ಟು ವೇಗವಾಗಿ ತಿರುಗುತ್ತದ ತಗೊಂಡು ಕೇಳಿದ್ರ ಒಂದು ಕ್ಷಣ ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿ ಅಂದ ಒಂದು ಕ್ಷಣ ಬಾಂಬೆ ಅನ್ರಿ. ಏನ್ರಿ, ಕಣ್ಣು ಮುಚ್ಚಿ ಬಾಂಬೆ ಅನ್ರಿ, ನಿಮ್ಮ ಬಾಂಬೆದಾಗೆ ಒಯ್ದು ಇಳಿಸ್ತಾವ. ಇಳಿಸ್ತದಿಲ್ಲ. ಇಲ್ಲೇ ಕುತ್ಕೊಂಡು ಕಣ್ಣು ಮುಚ್ಚಿ ಅಂದ್ರೆ ಬೆಂಗಳೂರು ಅನ್ರಿ, ಬೆಂಗಳೂರಿಗೆ ಒಯ್ದು ಇಳಿಸ್ತದ. ಬ್ಯಾಡ ನಮ್ಮ ದೇಶದಾಗ ಅಲ್ಲ ಏನ್ರಿ, ಇಲ್ಲೇ ಕುತ್ಕೊಂಡ ಕಣ್ಣು ಮುಚ್ಕೊಂಡು ನಾವು ಅಮೇರಿಕ ಹತ್ಕೊಂಡ್ರೆ ಅಮೇರಿಕಕ್ಕೆ ಹೋಗ್ತೀವಿ, ನಾವು ಲಂಡನ್ ಅಂದ್ರೆ ಲಂಡನ್ಗೆ ಹೋಗ್ತೀವಿ, ಪ್ಯಾರಿಸ್ ಅಂದ್ರೆ ಪ್ಯಾರಿಸ್ಗೆ ಹೋಗಿ ಇಳಿಸ್ತೇವೆ. ಎಷ್ಟು ಫಾಸ್ಟ್ ರೀ. ಕುಂತಿದ್ದಿಲ್ಲೇ ಸದ್ಯ ನಿಮ್ಮ ಮನಸ್ಸು ಅಂದ್ರೆ ನಿಮ್ಮ ಶರೀರ ಇಲ್ಲೇ ಕುಂತದ ಖರೆ, ನಿಮ್ಮ ಮನಸ್ಸು ಎಲ್ಲಿ ಹೋಗ್ಯದನ್ನ ಯಾರಿಗೆ ಗೊತ್ತದ್ರಿ? ಮನಸ್ಸಿಂದ ಹೋಗೋರು ಬರೋರು ನೋಡ್ತದ ಏನ್ರಿ, ಮನೆ ಕಡೆ ಹೋಗ್ಯಾದ, ಗಂಡ ಮನೆಗೆ ಬಂದೇನಿಲ್ಲ, ಉಂಡ್ತೇನಿಲ್ಲ ಏನ್ರಿ. ಮನಸ್ಸ ಶರೀರ ಅಂತಕ್ಕಂಥ ಇಲ್ಲೇ ಅದೇ ಹೊರತಾಗಿ, ಆದ್ರೆ ಮನಸ್ಸು ಅಂತಕ್ಕಂಥದ್ದು ಏನೈತಲ್ಲ ಏನ್ರಿ, ಒಂದು ಸೌನದ ಹರಿದಾಡ್ತಿರ್ತದ. ಅದು ಬೇಕು ಇದು ಬೇಕು ಏನ್ರಿ, ಎಲ್ಲಾ ಕಡೆ ಕೂಡ ಹರಿದಾಡ್ತಿರ್ತದಲ್ಲ. ಅದಕ್ಕೆ ಅವ್ರು ಏನಂತಾರ, ಈ ಮನಸ್ಸು ಅಂತಕ್ಕಂಥ ಮಗಳನ್ನ ಯಾರಿಗೆ ಕೊಡ್ಬೇಕು? ಮನಸ್ಸ ಎದಕ್ಕೆ ಕೊಡ್ಬೇಕಂತ ಕೇಳಿದ್ರೆ ಮೊದಲೇ ವಿಚಾರ ಮಾಡಿ ಅಂತ ಕೊಡ್ಬೇಕು. ಮನಸ್ಸು ಕೊಡ್ಬೇಕಾದ್ರ ನಾವು ಮನಸ್ಸನ್ನು ಒಳ್ಳೇದು ಕೊಡಬೇಕು, ಮನಸ್ಸನ್ನು ಕೆಟ್ಟದ್ದು ಕೊಡಬೇಕು, ಮನಸ್ಸನ್ನು ಎಂಥದಕ್ಕೆಂದ ಕೊಡ್ಬೇಕಂತ ಅನ್ನೋದನ್ನ ಮೊದಲೇ ವಿಚಾರ ಮಾಡಿಕೊಂಡ ಮನಸ್ಸು ಅಂತಕ್ಕಂಥ ಕೊಡಬೇಕು. ಆದ್ರೆ ಅವ್ರು ಏನ್ ಹೇಳ್ತಾರಲ್ಲ, ಕ್ವಾಟಿಯ ಮ್ಯಾಲಿರುವ ಕೊರ ಒತ್ತುಕೊಂಡಂದ್ರ ಆ ಯಾರು ಒತ್ತುಕೊಂಡ ಕೇಳಿದ್ರೆ ಯಾವ ಭಗವಂತ ಅನ್ನತಕ್ಕಂಥ ಯಾವ ಕೊರವರವನಿಗೆಂದ ಕೊಟ್ಟಾಗ ಈ ಮನಸ್ಸಂತಕ್ಕಂಥ ಪರಮಾತ್ಮನಿಗೆಂದ ಕೊಟ್ಟಿವಿ ಅಂತಂದ್ರ ಈ ಬಾಹ್ಯ ಪ್ರಪಂಚದ ಏನು ಇರಂಗಿಲ್ಲ. ಸೌಂಡಿಂದ ಏನ್ರಿ, ಬಾಹ್ಯ ಪ್ರಪಂಚದಿಂದ ಅರಿವು ಅಂತಕ್ಕಂಥ ಇರಂಗಿಲ್ಲ. ನನಗೆ ಉಣಬೇಕು, ತಿನ್ನಬೇಕು, ಅದು ಬೇಕು, ಇದು ಬೇಕು ಅನ್ನುವಂಥದ್ದು ಯಾವ ಚಿಂತನೆ ಕೂಡ ಇರಂಗಿಲ್ಲ. ಯಾಕ? ಈ ಒಳಗಿರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥದನ್ನ ಆ ಪರಮಾತ್ಮನಿಗೆ ಕೊಟ್ಟಿವೆ ಎತ್ತಿಕೊಂಡ್ರ ಈ ಬಾಹ್ಯ ಪ್ರಪಂಚದ ಯಾವುದು ಕೂಡ ಅರಿವು ಇರಂಗಿಲ್ಲ.